ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 6 ಹಲಗಲಿ ಬೇಡರು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಗಸಿ ಹೆಬ್ಬಾಗಿಲು, ಕಾರಕೂನ ಗುಮಾಸ್ತ, ಕೊಳ್ಳಿ ಬೆಂಕಿ, ಘೋರ ಆಪತ್ತು, ಜತ್ತ ಜೊತೆ, ಟಾರ ನಾಶ, ಭಂಟ ವೀರ, ಲೂಟಿ ಸುಲಿಗೆ, ಹತಾರ ಆಯುಧ, ಹುಕುಂ ಆದೇಶ, ಕಸರತ್ತು ಚಮತ್ಕಾರ, ಕುಮಕಿ ಸಹಾಯ, ಒತ್ತಾಸೆ ಘಾತಕ ದ್ರೋಹಿ, ಚರಿಗೆ ತಂಬಿಗೆ, ಜಲದ ತೀವ್ರ, ದಂಡು ಸೈನ್ಯ, ಭರಪೂರ ಪ್ರವಾಹ, ವಿಲಾತಿ ವಿಲಾಯಿತಿ, ಮಸಲತ್ತು ಪಿತೂರಿ, ಒಳ ಸಂಚು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಕುಂಪಣಿ ಸರಕಾರ ಹೊರಡಿಸಿದ ಆದೇಶ ಏನು? ಉತ್ತರ: ಎಲ್ಲ ಜನರಿಗೆ ಜೋರು ಮಾಡಿ ಹತಾರ ಕಸಿದುಕೊಳ್ಳಿರಿ ಎಂದು ಕುಂಪಣಿ ಸರಕಾರ ಆದೇಶ ಹೊರಡಿಸಿತು. ಎರಡನೆಯ ಪ್ರಶ್ನೆ: ಹಲಗಲಿಯ 4 ಪ್ರಮುಖರು ಯಾರು? ಉತ್ತರ: ಹಲಗಲಿಯ 4 ಪ್ರಮುಖರು ರಾಮ, ಬೇಡರ ಬಾಲ, ಪೂಜೇರಿ ಹನುಮ ಮತ್ತು ಜಡಗ. ಮೂರನೆಯ ಪ್ರಶ್ನೆ: ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಉತ್ತರ: ಹಲಗಲಿ ಗುರುತು ಉಳಿಯದಂತಾದುದು ಏಕೆಂದರೆ ಬ್ರಿಟಿಷರು ಸಿಕ್ಕಿದ್ದನ್ನು ಲೂಟಿ ಮಾಡಿ ಇಡೀ ಊರಿಗೆ ಕೊಲ್ಲಿ ಇಟ್ಟು ಸುಟ್ಟು ಬೂದಿ ಮಾಡಿದರು. ನಾಲ್ಕನೇ ಪ್ರಶ್ನೆ: ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಉತ್ತರ: ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಬೇಡ ಯೋಧರು ಕಂಪನಿ ಸರ್ಕಾರದ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಘಟನೆಯೇ ಹಲಗಲಿ ಲಾವಣಿಗೆ ಕಾರಣ. ಐದನೆಯ ಪ್ರಶ್ನೆ: ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ: ಹಲಗಲಿ ಗ್ರಾಮ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಎಲ್ಲ ಜನರಿಗೆ ಜೋರು ಮಾಡಿ ಹತಾರ ಕಸಿದುಕೊಳ್ಳಿರಿ ಎಂದು ವಿಲಾಯಿತಿಯಿಂದ ಕುಂಪಣಿ ಸರ್ಕಾರ ಆದೇಶ ಕಳುಹಿಸಿತು. ಈ ವಿಷಯ ಹಲಗಲಿ ಮತ್ತು ಮುಧೋಳ ಸಂಸ್ಥಾನದ ಸುತ್ತಮುತ್ತ ಹರಡಿತು. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿದರು. ಎರಡನೇ ಪ್ರಶ್ನೆ: ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ: ಬೇಡರ ಸಿಪಾಯಿಯು ಕಾರಕೂನನ ಕಪಾಳಕ್ಕೆ ಬಡಿದ ಸುದ್ದಿ ಆಗಿಂದಾಗೆ ಸಾಹೇಬನಿಗೆ ಹೋಯಿತು. ಆದೇಶ ಕೊಟ್ಟ ಸಾಹೇಬ ಕ್ರುದ್ಧನಾಗಿ ಬೇಡರನ್ನು ಹತ್ತಿಕ್ಕಲು ಅಶ್ವದಳ ಕಳುಹಿಸಿದ. ಆದರೆ ಬೇಡರು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡು ಹೊಡೆದು ಅದನ್ನು ಹಿಮ್ಮೆಟ್ಟಿಸಿದರು. ನಂತರ ಸಾಹೇಬ ಮೇಲಾಧಿಕಾರಿಗಳಿಗೆ ಕಾಗದ ಬರೆದು ದಂಡು ಕಳುಹಿಸುವಂತೆ ಕೋರಿದನು. ಇದರಿಂದ ಹಲಗಲಿಗೆ ದಂಡು ಬಂದಿತು. ಮೂರನೆಯ ಪ್ರಶ್ನೆ: ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ: ದಂಡು ಹಲಗಲಿಯ ಮೇಲೆ ದಾಳಿ ನಡೆಸಿ ಅಲ್ಲಿ ರಕ್ತದ ಕೋಡಿಯೇ ಹರಿಯಿತು. ಹಲಗಲಿಯ ಎಲ್ಲ ವೀರ ಬಂಟರು ಹಾಗೂ 4 ಪ್ರಮುಖರಾದ ರಾಮ, ಬಾಲ, ಹನುಮ ಮತ್ತು ಜಡಗ ಇವರು ವೀರಾವೇಶದಿಂದ ಹೋರಾಡಿ ಸತ್ತರು. ಬ್ರಿಟಿಷರು ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು,
ಉಪ್ಪು, ಎಣ್ಣೆ, ಅರಸಿನ, ಜೀರಿಗೆ, ಸಕ್ಕರೆ, ಅಕ್ಕಿ, ಬೆಲ್ಲ ಮುಂತಾದ ಆಹಾರ ವಸ್ತುಗಳು, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುಕಲ್ಲು ಮುಂತಾದ ವಸ್ತುಗಳನ್ನು ಹಾಳು ಮಾಡಿದರು. ಹಲಗಲಿ ಎಳ್ಳಷ್ಟು ಗುರುತು ಸಿಗದ ರೀತಿಯಲ್ಲಿ ಸುಟ್ಟು ಹೋಯಿತು. 4ನೇ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎಂದು ಕರೆಯುತ್ತಾರೆ? ಉತ್ತರ, ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಒಂದು ಘಟನೆಯನ್ನು ಆಧರಿಸಿ ಕಲಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿಗಳೆನ್ನುವರು. ಲಾವಣಿಗಳು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ವರ್ಣಿಸುವುದರಿಂದ ಅವುಗಳನ್ನು ವೀರಗೀತಗಳು ಎನ್ನುವರು. ಮುಂದಿನ ಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು? ಸರಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ಉತ್ತರ, ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು. ಆ ಆದೇಶದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಲೆಗೈದರು. ಬೇಡರ ಈ ಕೃತ್ಯದಿಂದ ಕ್ರೋಧಗೊಂಡ ಕಾರಾ ಸಾಹೇಬ ಇಡೀ ಊರನ್ನು ಲೂಟಿ ಮಾಡಲು ಹೇಳಿ ಕಲಾದಗಿಯಿಂದ ದಂಡು ಕಳುಹಿಸಿದನು. ದಂಡು ಬೇಡ ಯೋಧರ ಮೇಲೆ ಸಿಡಿಲು ಸಿಡಿದಂತೆ ಗುಂಡಿನ ಮಳೆ ಸುರಿಸಿತು. ಬೇಡರು ವೀರಾವೇಶದಿಂದ ಹೋರಾಡಿದರು. ದಂಗೆಯಲ್ಲಿ ರಕ್ತದ ಕೋಡಿಯೇ ಹರಿಯಿತು. ಹಲಗಲಿಯ ಬಂಟರೆಲ್ಲ ಸತ್ತರು. ಬ್ರಿಟಿಷರು ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಸಿನ, ಜೀರಿಗೆ, ಸಕ್ಕರೆ, ಅಕ್ಕಿ, ಬೆಲ್ಲ ಮುಂತಾದ ಆಹಾರ ವಸ್ತುಗಳು, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುಕಲ್ಲು ಮುಂತಾದ ವಸ್ತುಗಳನ್ನೆಲ್ಲ ಹಾಳು ಮಾಡಿದರು. ಸಿಕ್ಕಿದ್ದು ಲೂಟಿ ಮಾಡಿ ಊರಿಗೆ ಕೊಳ್ಳಿ ಹಾಕಿದರು. ಹಲಗಲಿ ಸುಟ್ಟು ಎಳ್ಳಷ್ಟು ಗುರುತು ಉಳಿಯದಂತಾಯಿತು. 2ನೇ ಪ್ರಶ್ನೆ, ಹಲಗಲಿಯ ದಂಗೆಯ ಪರಿಣಾಮವೇನು? ಉತ್ತರ, ವಿಲಾಯಿತಿಯಿಂದ ಕಂಪನಿ ಸರಕಾರ ನಿಶಸ್ತ್ರೀಕರಣದ ಆದೇಶ ಕಳುಹಿಸಿತು. ಈ ಆದೇಶದ ವಿರುದ್ಧ ಅಲ್ಲಲ್ಲಿ ದಂಗೆಗಳಾದವು. ಹಲಗಲಿಯ ಬಾಲ, ಹನುಮ, ರಾಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಲೆಗೈದರು. ಬೇಡರ ಈ ಕೃತ್ಯದಿಂದ ಕ್ರೋಧಗೊಂಡ ಕಾರಾ ಸಾಹೇಬ ಇಡೀ ಊರನ್ನು ಲೂಟಿ ಮಾಡಲು ಹೇಳಿ ಕಲಾದಗಿಯಿಂದ ದಂಡು ಕಳುಹಿಸಿದನು. ದಂಡು ಬೇಡ ಯೋಧರ ಮೇಲೆ ಸಿಡಿಲು ಸಿಡಿದಂತೆ ಗುಂಡಿನ ಮಳೆ ಸುರಿಸಿತು. ಬೇಡರು ವೀರಾವೇಶದಿಂದ ಹೋರಾಡಿದರು. ದಂಗೆಯಲ್ಲಿ ರಕ್ತದ ಕೋಡಿಯೇ ಹರಿಯಿತು. ಹಲಗಲಿಯ ಬಂಟರೆಲ್ಲ ಸತ್ತರು. ಬ್ರಿಟಿಷರು ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಸಿನ, ಜೀರಿಗೆ, ಸಕ್ಕರೆ, ಅಕ್ಕಿ, ಬೆಲ್ಲ ಮುಂತಾದ ಆಹಾರ ವಸ್ತುಗಳು, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುಕಲ್ಲು ಮುಂತಾದ ವಸ್ತುಗಳನ್ನೆಲ್ಲ ಹಾಳು ಮಾಡಿದರು. ಸಿಕ್ಕಿದ್ದು ಲೂಟಿ ಮಾಡಿ
ಇಡೀ ಊರಿಗೆ ಕೊಲ್ಲಿ ಇಟ್ಟರು. ಹಲಗಲಿ ಸುಟ್ಟು ಎಳ್ಳಷ್ಟು ಗುರುತು ಉಳಿಯದಂತಾಯಿತು. ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ವಾಕ್ಯ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಆಯ್ಕೆ, ಈ ಸಾಲನ್ನು ಡಾಕ್ಟರ್ BS ಗದ್ಗಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿರುವ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕತ್ತಿ ಹಿಡಿಯುವ ಜನರಾದ ಹಲಗಲಿ ಬಂಟರಿಗೆ ಕಾಲ ಸಮೀಪಿಸಿತು. ಇಂಗ್ಲೆಂಡಿನಿಂದ ಕಂಪನಿ ಸರಕಾರ ನಿಶಸ್ತ್ರೀಕರಣ ಆದೇಶ ಕಳಿಸಿತು. ಇದರ ಪ್ರಕಾರ ಭಾರತೀಯರು ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಕಂಪನಿ ಸರಕಾರದ ಆದೇಶವನ್ನು ಲಾವಣಿಕಾರರು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಬ್ರಿಟಿಷರ ಸರ್ವಾಧಿಕಾರ ಧೋರಣೆ ಈ ಮಾತಿನಲ್ಲಿ ಸ್ಪಷ್ಟವಾಗುತ್ತದೆ. ಎರಡನೇ ಸಾಲು, ಜೀವ ಸತ್ತು ಹೋಗುವುದು ಗೊತ್ತಾ. ಆಯ್ಕೆ, ಈ ಸಾಲನ್ನು ಡಾಕ್ಟರ್ BS ಗದ್ಗಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿರುವ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ವಿಲಾಯಿತಿಯಿಂದ ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಆದೇಶವನ್ನು ಕಳುಹಿಸಿತು. ಅದು ಹಲಗಲಿ ಹಳ್ಳಿ ಮತ್ತು ಮುಧೋಳ ಸಂಸ್ಥಾನದ ಸುತ್ತಮುತ್ತ ಹರಡಿತು. ಹಲಗಲಿಯ 4 ಪ್ರಮುಖರಾದ ಹನುಮ, ಬಾಲ, ಜಡಗ ಮತ್ತು ರಾಮ ಒಟ್ಟಿಗೆ ಸೇರಿ ತಮ್ಮ ಹತಾರಗಳನ್ನು ಬ್ರಿಟಿಷರಿಗೆ ಕೊಡಬಾರದು, ಹತಾರ ಹೋದರೆ ನಮ್ಮ ಜೀವ ಹೋದ ಹಾಗೆ ಎಂದು ಪರಸ್ಪರ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ಸಾಲು, ಹೊಡೆದರೋ ಗುಂಡು ಕರುಣ ಇಲ್ಲದಂಗ. ಆಯ್ಕೆ, ಈ ಸಾಲನ್ನು ಡಾಕ್ಟರ್ BS ಗದ್ಗಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿರುವ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಹಲಗಲಿಯ ಬೇಡರು ಸಾಹೇಬ ಕಳಿಸಿದ್ದ ಅಶ್ವದಳವನ್ನು ಹಿಮ್ಮೆಟ್ಟಿಸಿದರು. ಇದರಿಂದ ಕ್ರುದ್ಧನಾದ ಸಾಹೇಬ ಮೇಲಾಧಿಕಾರಿಗಳಿಗೆ ದಂಡು ಕಳುಹಿಸುವಂತೆ ಕೋರಿ ಪತ್ರ ಬರೆದನು. ದಂಡು ತ್ವರಿತವಾಗಿ ಹಲಗಲಿಗೆ ಬಂದಿತು. ಏನು ಉಳಿಯದಂತೆ ಸಿಕ್ಕ ಹಲಗಲಿ ಬಂಟರನ್ನು ಕಡಿದರು. ನಡುವೆ ಹಾಕಿಕೊಂಡು ಕರುಣೆ ಇಲ್ಲದಂತೆ ಹೊಡೆದರು ಎಂದು ಹಲಗಲಿ ಬೇಡರ ಮೇಲೆ ನಡೆದ ದಾಳಿಯನ್ನು ಲಾವಣಿಕಾರರು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಬೇಡರ ಮೇಲಿನ ದಾಳಿ ಬ್ರಿಟಿಷ್ ಸೈನಿಕರ ನಿರ್ದಯ ನಡವಳಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಮುಂದಿನ ಸಾಲು, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಆಯ್ಕೆ, ಈ ಸಾಲನ್ನು ಡಾಕ್ಟರ್ BS ಗದ್ಗಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿರುವ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ದಂಗೆಯಲ್ಲಿ ರಕ್ತದ ಕೋಡಿಯೇ ಹರಿಯಿತು. ಹಲಗಲಿಯ 4 ಪ್ರಮುಖ ಬಂಟರು ಸತ್ತರು. ಬ್ರಿಟಿಷರು ಕೈಗೆ ಸಿಕ್ಕ ವಸ್ತುಗಳನ್ನು ಲೂಟಿ ಮಾಡಿ ಇಡೀ ಊರಿಗೆ ಕೊಳ್ಳಿ ಇಟ್ಟರು. ಎಳ್ಳಷ್ಟು ಗುರುತು ಉಳಿಯದ ರೀತಿಯಲ್ಲಿ ಹಲಗಲಿಯನ್ನು ಸುಟ್ಟು ಬೂದಿ ಮಾಡಿದರು ಎಂದು ಹಲಗಲಿಯ ದಂಗೆಯ ಕೆಟ್ಟ ಪರಿಣಾಮವನ್ನು ವರ್ಣಿಸುವ ಸಂದರ್ಭದಲ್ಲಿ ಲಾವಣಿಕಾರರು ಓದುಗರಿಗೆ ಈ ಮೇಲಿನ ಮಾತು ಹೇಳಿದ್ದಾರೆ.
ಸ್ವಾರಸ್ಯ: ಹಲಗಲಿಯು ಶ್ಮಶಾನ ಸದೃಶವಾದದ್ದು, ಸಹಿಸಲಸದಳವಾದುದು. ಮುಂದಿನ ಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೆಯ ವಾಕ್ಯ: ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್. ಆಯ್ಕೆಗಳು: ಕತೆ, ಗಾದೆ, ಒಗಟು, ಲಾವಣಿ. ಉತ್ತರ ಲಾವಣಿ. ಎರಡನೇ ವಾಕ್ಯ: ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಆಯ್ಕೆಗಳು: ಬಾಗಲಕೋಟೆ, ಕಲಾದಗಿ, ಮುಧೋಳ, ಹೆಬಲಕ. ಸರಿಯಾದ ಉತ್ತರ ಬಾಗಲಕೋಟೆ. ಮೂರನೇ ವಾಕ್ಯ: ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ. ಆಯ್ಕೆಗಳು: ಯುದ್ಧ ಶಾಸನ, ನಿಶಸ್ತ್ರೀಕರಣ, ಕಬುಲ ಶಾಸನ, ಕುರ್ತಕೋಟಿ ಶಾಸನ. ಸರಿಯಾದ ಉತ್ತರ ನಿಶಸ್ತ್ರೀಕರಣ. ನಾಲ್ಕನೇ ವಾಕ್ಯ: ಲಾವಣಿಕಾರ ಅಂಕಿತಗೊಳಿಸಿರುವ ದೈವ. ಆಯ್ಕೆಗಳು: ಕಲ್ಮೇಶ, ಹನುಮ, ರಾಮ, ಲಕ್ಷ್ಮೀಶ. ಸರಿಯಾದ ಉತ್ತರ ಕಲ್ಮೇಶ. ಐದನೇ ವಾಕ್ಯ: ವಿಲಾತಿ ಪದದ ಸರಿಯಾದ ರೂಪ. ಆಯ್ಕೆಗಳು: ಆಯುಧ, ವಿಹಾರ, ವಿಲಂತಿ, ವಿಲಾಯಿತಿ. ಸರಿಯಾದ ಉತ್ತರ ವಿಲಾಯಿತಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.